ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿನ್ನೆಯ ದಿನದಲ್ಲಿ ನಿಮ್ಮ ಸಭೆಗೆ ಹೋಗಿ ದೇವರನ್ನು ಸ್ತುತಿಸಿ ಆರಾಧಿಸಿ ಪ್ರಾರ್ಥನೆ ಮಾಡಿ ಸತ್ಯ ವೇದವನ್ನು ಧ್ಯಾನ ಮಾಡಿ ಬಂದಿದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಕೀರ್ತನೆಗಳು ಬರೆದ ಪುಸ್ತಕ 37ನೇ ಅಧ್ಯಾಯ 7ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವರ ಜನರೇ, ಅನೇಕ ಜನರು ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತಾರೆ. ಈಗಿನ ಕಾಲದಲ್ಲಿ ನೋಡ್ಬೇಕಂದ್ರೆ ಎಲ್ಲರೂ ತುಂಬಾ ಬಿಸಿ, ಅರ್ಜೆಂಟ್ ಅಂತ ಓಡ್ತಾ ಇದ್ದೀರಾ. ಆದ್ರೆ ದೇವರ ದಿನದಲ್ಲಿ ವಾಕ್ಯದ ಮೂಲಕ ಮಾತನಾಡುತ್ತಿದ್ದಾರೆ. ನಾವು ಯೆಹೋವನ ಸನ್ನಿಧಿಯಲ್ಲಿ ನಾವು ಶಾಂತನಾಗಿ ನಾವು ಕಾದಿರ್ಬೇಕಂತೆ. ನಮ್ಗೆ ಏನಾದ್ರೂ ಒಂದು ಪರಿಸ್ಥಿತಿ ಬಂದಾಗ ಅನೇಕ ಜನರ ಮೈಂಡಿಗೆ ಬರೆದು ಸೂಸೈಡ್ ಮಾಡ್ಕೊಂಡ್ಬಿಡೋಣ, ಈ ಜೀವನನೇ ಬೇಡ ಎಂಬುದಾಗಿ ಅವ್ರು ಯೋಚನೆ ಮಾಡ್ತಾರೆ. ಆದ್ರೆ ದೇವರು ವಾಕ್ಯದ ಮೂಲಕ ಮಾತನಾಡುತ್ತಿದ್ದಾರೆ. ಯೆಹೋವನ ಸನ್ನಿಧಿಯಲ್ಲಿ ನಾವು ಶಾಂತನಾಗಿ ನಾವು ಕಾಯುವಾಗ ದೇವರು ಖಂಡಿತವಾಗಿ ನಿಶ್ಚಯವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ದೇವರು ಪರಿಹಾರವನ್ನು ಕೊಟ್ಟು ದೇವರು ನಿಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ಸೊ ಈ ವಾರ ಪೂರ್ತಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮನ್ನು ನಡೆಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಡ್ ವೀಕ್ ಅಹೆಡ್.